ಅಕಾರಣಕೃಪಾನಿಧಿಂ ಸಗುಣನಿರ್ಗುಣಕಾರಿಣೀಂ ನತಾರ್ತಿಹರಣಕ್ಷಮಾಂ ಪ್ರಕೃತಿಮಾದಿಶಕ್ತಿಂ ಪರಾಂ ಗುಣತ್ರಯಮಯೀಂ ದಯಾರಸಸುಧಾಂ ಜಗನ್ಮಾತರಂ ಮಹೇಶ್ವರಮನಃಪ್ರಿಯಾಂ ಮಹಿಷಮರ್ದಿನೀಮಾಶ್ರಯೇ. ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಶ್ರೀ ದೇವಿ ಭಾಗವತ ಮಹಾಪುರಾಣದ 5ನೇ ಅಧ್ಯಾಯವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ 5ನೇ ಅಧ್ಯಾಯದಲ್ಲಿ ಬರುವಂತಹ ವಿಷಯಗಳು ಮಹಾದೇವಿಯ ಸರ್ವೋತ್ಕೃಷ್ಟತ್ವ, ವೇದಗಳು ದೇವಿಯನ್ನು ಸ್ತೋತ್ರ ಮಾಡಿದುದು. ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಋಷಿಗಳು ಹೇಳುತ್ತಾರೆ, ಎಲೈ ಸೂತನೆ, ನಮ್ಮ ಮನಸ್ಸು ಬಹಳವಾಗಿ ಸಂದೇಹವೆಂಬ ಸಮುದ್ರದಲ್ಲಿ ಮುಳುಗಿದೆ. ನೀವು ಹೇಳಿದ ವಿಚಾರವು ಜಗತ್ತಿಗೆ ಆಶ್ಚರ್ಯವನ್ನು ಉಂಟು ಮಾಡುವುದಾಗಿದೆ. ಅದು ಯಾವುದೆಂದರೆ, ವಿಷ್ಣುವಿನ ತಲೆಯೂ ಕೂಡ ಶರೀರವನ್ನು ಬಿಟ್ಟು ಬೇರೆ ಹೋಗಿ ಸರ್ವಕರ್ತನಾದ ವಿಷ್ಣುವು ಕುದುರೆಯ ತಲೆಯುಳ್ಳವನಾದನು ಎಂಬುದು. ಯಾವ ದೇವನನ್ನು ವೇದಗಳು ಸ್ತೋತ್ರ ಮಾಡುತ್ತಿವೆಯೋ, ಎಲ್ಲ ದೇವತೆಗಳು ಯಾರ ಆಶ್ರಯದಿಂದ ಬದುಕುತ್ತಿದ್ದಾರೆಯೋ, ಯಾವನು ಎಲ್ಲಕ್ಕೂ ಮೊದಲನೆಯವನಾಗಿ ಜಗತ್ತಿಗೆಲ್ಲ ಒಡೆಯನಾಗಿ ಕಾರಣವಾದ ವಸ್ತುಗಳಿಗೂ ಕಾರಣನಾಗಿದ್ದಾನೆಯೋ ಅಂಥ ವಿಷ್ಣುವಿನ ತಲೆಯೂ ಕೂಡ ದೈವಯೋಗದಿಂದ ಹೇಗೆ ಕತ್ತರಿಸಿ ಹೋಯಿತು? ಅಂಥ ಕಥೆಯನ್ನು ಎಲೈ ತುಂಬ ತಿಳುವಳಿಕೆಯುಳ್ಳ ಸೂತನೆ ನಮಗೆ ವಿಸ್ತಾರವಾಗಿ ಎಲ್ಲವನ್ನೂ ಹೇಳಬೇಕು ಎಂದು ಕೇಳಿದರು. ಸೂತನು ಹೇಳಿದನು, ಎಲೈ ಋಷಿಗಳಿರ, ಎಲ್ಲ ಭಾಗದಲ್ಲೂ ಸ್ಥಿರವಾದ ಮನಸ್ಸುಳ್ಳವರಾಗಿ ಹೆಚ್ಚಾದ ತೇಜಸ್ಸುಳ್ಳ ದೇವದೇವನಾದ ಆ ವಿಷ್ಣುವಿನ ಚರಿತ್ರೆಯನ್ನು ಕೇಳಿರಿ. ಯಾವಾಗಲೂ 3 ಕಾಲಗಳಲ್ಲೂ ಇರುವವನಾದ ದೇವನಾದ ಜ್ಞಾನಜ್ಯೋತಿ ಸ್ವರೂಪನಾದ ಆ ವಿಷ್ಣುವು ಒಂದಾನೊಂದು ಸಮಯದಲ್ಲಿ 10,000 ವರ್ಷಗಳು ರಾಕ್ಷಸರ ಮೇಲೆ ಘೋರವಾದ ಯುದ್ಧವನ್ನು ಮಾಡಿ ಬಳಲಿದನು. ಆಗ ವಿಷ್ಣುವು ಹಳ್ಳ ದಿಣ್ಣೆಗಳಿಲ್ಲದೆ ಸಮನಾಗಿಯೂ ಪರಿಶುದ್ಧವಾಗಿಯೂ ಇರುವ ಸ್ಥಳದಲ್ಲಿ ಹೆದೆಯೇರಿಸಿ ಕಟ್ಟಿದ್ದ ಧನಸ್ಸನ್ನು ತನ್ನ ಕುತ್ತಿಗೆಗೆ ಒರಗಿಸಿಕೊಂಡು ಪದ್ಮಾಸನ ಹಾಕಿಕೊಂಡು ಕುಳಿತುಕೊಂಡನು. ಆಗ ತನ್ನ ಶರೀರದ ಭಾರವನ್ನೆಲ್ಲ ಧನುಸ್ಸಿನ ಮೇಲಿಟ್ಟು ನಿದ್ದೆ ಹೋದನು. ಬಹಳ ಬಳಲಿದ್ದುದರಿಂದಲೂ ದೈವಯೋಗದಿಂದಲೂ ಅವನಿಗೆ ಗಾಢವಾದ ನಿದ್ರೆಯೂ ಬಂದಿತು. ಆ ಸಮಯದಲ್ಲಿ ಸ್ವಲ್ಪ ಕಾಲ ಕಳೆದ ಮೇಲೆ ಬ್ರಹ್ಮನಿಂದಲೂ ಈಶ್ವರನಿಂದಲೂ ಇಂದ್ರನಿಂದಲೂ ಕೂಡಿದವರಾಗಿ ದೇವತೆಗಳೆಲ್ಲರೂ ಒಂದು ವಿಶೇಷ ಯಾಗವನ್ನು ಮಾಡಲು ಉಪಕ್ರಮಿಸಿದರು. ಆಗ ದೇವತೆಗಳ ಕಾರ್ಯದ ಫಲಸಿದ್ಧಿಗಾಗಿ ಯಜ್ಞಗಳಿಗೆಲ್ಲ ಯಜಮಾನನಾದ ದುಷ್ಟರನ್ನು ನಿಗ್ರಹಿಸುವ ತೇಜಸ್ವಿಯೂ ದಕ್ಷನೂ ಆದ ವಿಷ್ಣುವನ್ನು ನೋಡಲು ಎಲ್ಲರೂ ವೈಕುಂಠಕ್ಕೆ ಹೋದರು. ಅಲ್ಲಿ ವಿಷ್ಣುವು ಇಲ್ಲದಿರಲು ಜ್ಞಾನ ದೃಷ್ಟಿಯಿಂದ ವಿಷ್ಣುವು ಇರುವ ಸ್ಥಳವನ್ನು ತಿಳಿದು ಆ ದೇವತೆಗಳೆಲ್ಲರೂ ಅಲ್ಲಿಗೆ ಹೋದರು. ಎಲ್ಲಕ್ಕೂ ಒಡೆಯನಾದ ಸರ್ವವ್ಯಾಪಿಯಾದ ಯೋಗ ನಿದ್ರೆಗೆ ಅಧೀನನಾಗಿ ಅಲುಗಾಡದೇ ಇರುವ ವಿಷ್ಣುವನ್ನು ಆಗ ಅಲ್ಲಿ ನೋಡಿ ಆ ದೇವತೆಗಳು ಅಲ್ಲಿಯೇ ಇರುವವರಾದರು. ವಿಷ್ಣುವು ನಿದ್ರೆ ಮಾಡುತ್ತಿರಲಾಗಿ ಅಲ್ಲಿದ್ದ ಬ್ರಹ್ಮ, ರುದ್ರ ಮೊದಲಾದ ದೇವತೆಗಳೆಲ್ಲರೂ ಹೀಗೆ ಯೋಚಿಸತೊಡಗಿದರು. ಆ ಸಮಯದಲ್ಲಿ ಇಂದ್ರನು ದೇವತೆಗಳನ್ನು ಕುರಿತು ವಿಷ್ಣುವಿಗೆ ನಿದ್ರಾಭಂಗವನ್ನು ಹೇಗೆ ಮಾಡುವುದು ಎಂಬ ವಿಷಯವನ್ನು ನೀವುಗಳೆಲ್ಲರೂ ಆಲೋಚಿಸಿರಿ ಎಂದು ಹೇಳಿದನು. ಆಗ ಶಂಭುವು, ಓ ದೇವತೆಗಳಲ್ಲಿ ಶ್ರೇಷ್ಠರಾದವರೇ, ನಿದ್ರಾಭಂಗ ಮಾಡುವುದು ದೋಷಕ್ಕೆ ಕಾರಣವಾಗುತ್ತದೆ, ಆದರೆ ಯಜ್ಞ ಕಾರ್ಯವನ್ನೂ ನಿರ್ವಾಹ ಮಾಡಬೇಕಾಗಿದೆ ಎಂದು ಹೇಳಿದನು. ಸರ್ವೋತ್ತಮವಾದ ಸತ್ಯಲೋಕದಲ್ಲಿ ದೊರೆಯಾಗಿರುವ ಬ್ರಹ್ಮನು ಭೂಮಿಯಲ್ಲಿರುವ ಆ ಧನುಸ್ಸಿನ ತುದಿಯನ್ನು ತಿನ್ನುವುದಕ್ಕಾಗಿ ಗೆಜ್ಜಲು ಹುಳುಗಳನ್ನು ಸೃಷ್ಟಿ ಮಾಡಿದನು. ಗೆಜ್ಜಲು ಹುಳವು ಧನುಸ್ಸಿನ ತುದಿಯನ್ನು ತಿಂದ ಮೇಲೆ ಆ ಧನುಸ್ಸು ಕೆಳಭಾಗದಲ್ಲಿ ಬಾಗುತ್ತದೆ. ಆಗ ವಿಷ್ಣುವು ನಿದ್ರೆಯಿಂದ ಬಿಡುಗಡೆಯನ್ನು ಹೊಂದಿ ಎಚ್ಚರಗೊಳ್ಳುತ್ತಾನೆ. ವಿಷ್ಣುವಿಗೆ ಎಚ್ಚರವಾದರೆ ದೇವತೆಗಳ ಕೆಲಸವೆಲ್ಲವೂ ಕೈಗೂಡುವುದು ಎಂಬುದಾಗಿ ಯೋಚಿಸಿ ಬ್ರಹ್ಮನು ಗೆಜ್ಜಲು ಹುಳುವನ್ನು ಕುರಿತು ಧನುಸ್ಸನ್ನು ತಿನ್ನಲು ಅಪ್ಪಣೆ ಮಾಡಿದನು. ಆಗ ಆ ಹುಳುವು ಬ್ರಹ್ಮನನ್ನು ಕುರಿತು, ಲಕ್ಷ್ಮೀಪತಿಯು ಜಗತ್ತಿಗೆ ಗುರುವೂ ಆದ ವಿಷ್ಣುವಿನ ನಿದ್ರೆಗೆ ನಾನು ಹೇಗೆ ಭಂಗವನ್ನು ಉಂಟು ಮಾಡಲಿ ಎಂದು ಕೇಳಿತು. ನಿದ್ರೆಗೆ ತೊಂದರೆಯನ್ನು ಉಂಟು ಮಾಡುವುದು, ದಂಪತಿಗಳಿಗಿರುವ ಅನ್ಯೋನ್ಯ ಪ್ರೀತಿಯನ್ನು ಕೆಡಿಸುವುದು, ತಾಯಿ ಮಕ್ಕಳಿಗೆ ಅಗಲಿಕೆಯಿಂದ ದ್ವೇಷವನ್ನು ಉಂಟು ಮಾಡುವುದು, ಇವುಗಳು ಬ್ರಹ್ಮ ಹತ್ಯಾ ಪಾಪಕ್ಕೆ ಸಮವಾದವುಗಳೆಂದು ಹೇಳಲ್ಪಟ್ಟಿವೆ. ಆದುದರಿಂದ ಎಲೈ ಬ್ರಹ್ಮನೇ, ನಾನು ವಿಷ್ಣುವಿಗೆ ಅಪ್ರಿಯವಾದ ನಿದ್ರಾಭಂಗವನ್ನು ಹೇಗೆ ಉಂಟು ಮಾಡಲಿ?
ಧನುಸ್ಸಿನ ತುದಿಯನ್ನು ತಿನ್ನುವುದರಿಂದ ಉಂಟಾಗುವ ಇಂಥ ಪಾಪ ಕಾರ್ಯವನ್ನು ಮಾಡುವುದರಿಂದ ನನಗೆ ಏನು ಪ್ರಯೋಜನವು? ಲೋಕದಲ್ಲಿ ಎಲ್ಲ ಪ್ರಾಣಿಗಳು ತಮ್ಮ ಪ್ರಯೋಜನಕ್ಕಾಗಿ ಪಾಪಕೃತ್ಯವನ್ನಾದರೂ ಮಾಡುವುದು ಕಂಡುಬರುತ್ತದೆ. ಅದು ಅವುಗಳ ಸ್ವಭಾವ. ಆದುದರಿಂದ ನಾನು ನನ್ನ ಹೊಟ್ಟೆ ತುಂಬಿಕೊಳ್ಳುವುದೆಂಬ ಸ್ವಾರ್ಥಕ್ಕಾಗಿ ಇದನ್ನು ತಿನ್ನುತ್ತೇನೆ ಎಂದು ಹೇಳಿತು. ಬ್ರಹ್ಮನು ಹೇಳುತ್ತಾನೆ ಆಗ, ಎಲೈ ಹುಳುವೆ, ಈಗ ನೀನು ವಿಷ್ಣುವನ್ನು ಎಬ್ಬಿಸಿ ನಮ್ಮ ಕಾರ್ಯಕ್ಕೆ ಸಹಾಯ ಮಾಡಿದ್ದೇ ಆದರೆ ನಾವು ಮಾಡುವ ಯಜ್ಞದಲ್ಲಿ ನಿನಗೂ ಒಂದು ಭಾಗವನ್ನು ಕೊಡುತ್ತೇವೆ. ಆದುದರಿಂದ ನೀನು ಸಾವಕಾಶ ಮಾಡದೆ ಜಾಗ್ರತೆಯಾಗಿ ಈ ಕಾರ್ಯವನ್ನು ಮಾಡು. ಹೋಮ ಮಾಡುವಾಗ ಹೋಮಕುಂಡದ ಪಕ್ಕಗಳಲ್ಲಿ ಹವಿಸು ಬೀಳುತ್ತದೆ. ಆ ಹವಿಸೆ ನಿನ್ನ ಭಾಗವೆಂದು ತಿಳಿ. ನೀನು ಜಾಗ್ರತೆಯಾಗಿ ಈ ಕೆಲಸವನ್ನು ಮಾಡು. ಹೀಗೆ ಬ್ರಹ್ಮನು ಹೇಳಿದ ಮೇಲೆ ಆ ಹುಳುವು ನೆಲದ ಮೇಲೆ ಇದ್ದ ಧನುಸ್ಸಿನ ತುದಿಯನ್ನು ತಿಂದು ಬಿಟ್ಟಿತು. ಆಗ ಆ ಸ್ಥಳದಲ್ಲಿ ಕಟ್ಟಿದ್ದ ಧನುಸ್ಸಿನ ಹಗ್ಗವು ಬಿಚ್ಚಿ ಹೋಯಿತು. ಹೀಗೆ ಧನುಸ್ಸಿನ ಕೆಳಗಡೆಯ ಒಂದು ತುದಿಯು ಹಗ್ಗದ ಬಿಗಿತದಿಂದ ಬಿಡಲ್ಪಟ್ಟಿದ್ದರಿಂದ ಇನ್ನೊಂದು ತುದಿಯೂ ಬಿಡಲ್ಪಟ್ಟು ಧನಸ್ಸು ಚಿಮ್ಮಲು ಬಹಳ ಘೋರವಾದಂತಹ ಶಬ್ದ ಉಂಟಾಯಿತು. ಅದರಿಂದ ದೇವತೆಗಳೆಲ್ಲರೂ ಹೆದರಿದರು. ಆ ಶಬ್ದದಿಂದ ಬ್ರಹ್ಮಾಂಡವು ಚಂಚಲವಾಯಿತು, ಭೂಮಿಯೆಲ್ಲವೂ ನಡುಗಿತು, ಸಮುದ್ರಗಳೆಲ್ಲವೂ ಅಲ್ಲೋಲಕಲ್ಲೋಲವಾಗಿ ಜಲದಲ್ಲಿರುವ ಪ್ರಾಣಿಗಳೆಲ್ಲವೂ ಹೆದರಿದವು. ಆಗ ಬಿರುಗಾಳಿಯೂ ಬೀಸಿತು, ಪರ್ವತಗಳು ನಡುಗಿದವು, ದುಃಖವನ್ನು ಸೂಚಿಸುವ ಉಲ್ಕಾಪಾತಗಳು ಮಹೋತ್ಪಾತಗಳು ಉಂಟಾದವು. ದಿಕ್ಕುಗಳೆಲ್ಲವೂ ನೋಡಲು ಭಯವನ್ನು ಉಂಟು ಮಾಡುತ್ತಿದ್ದವು. ಸೂರ್ಯನ ಕಾಂತಿಯು ಕಮ್ಮಿಯಾಗಿ ಅಸ್ತವಾಯಿತು. ಈ ರೀತಿಯ ಈ ದುರ್ದಿನದಲ್ಲಿ ಇನ್ನು ಏನು ವಿಪತ್ತು ಉಂಟಾಗುವುದೋ ಎಂದು ದೇವತೆಗಳೆಲ್ಲರೂ ಚಿಂತೆಗೊಳಗಾದರು. ಓ ಋಷಿಗಳಿರ, ಹೀಗೆ ದೇವತೆಗಳು ಆಲೋಚಿಸುತ್ತಿರುವಾಗ ಅವರು ನೋಡುತ್ತಿರುವಂತೆಯೇ ವಿಷ್ಣುವಿನ ಕಿರೀಟ ಕುಂಡಲಗಳಿಂದ ಸಹಿತವಾದ ತಲೆಯು ಧನುಸ್ಸಿನ ತುದಿಯಿಂದ ಕತ್ತರಿಸಲ್ಪಟ್ಟು ಎಲ್ಲಿಯೋ ಹಾರಿಹೋಯಿತು. ಅನಂತರದಲ್ಲಿ ಕತ್ತಲೆಯು ಭಯಂಕರವಾಗಿರಲು ಗದ್ದಲವೆಲ್ಲವೂ ಶಾಂತವಾದ ಮೇಲೆ ಬ್ರಹ್ಮ ಶಿವ ಇವರಿಬ್ಬರೂ ಆ ವಿಲಕ್ಷಣವಾದ ತಲೆಯಿಲ್ಲದ ವಿಷ್ಣುವಿನ ಶರೀರವನ್ನು ನೋಡಿದರು. ಎಲೈ ಋಷಿಗಳಿರ, ದೇವತೆಗಳೆಲ್ಲರೂ ತಲೆಯಿಲ್ಲದ ವಿಷ್ಣುವಿನ ಮುಂಡವನ್ನು ನೋಡಿ ಆಶ್ಚರ್ಯಪಟ್ಟು ಮುಂದೆ ಏನಾಗುವುದೋ ಎಂಬ ಆತಂಕದ ಸಮುದ್ರದಲ್ಲಿ ಮುಳುಗಿ ಮುಂದುಗಾಣದೆ ದುಃಖದಿಂದ ಅತ್ತರು. ಓ ಪ್ರಭುವೇ, ದೇವದೇವನೇ, ಅಯ್ಯೋ ಏನು ಆಶ್ಚರ್ಯವು! ನಾವು ಸ್ವಲ್ಪವೂ ನಿರೀಕ್ಷಿಸದೇ ಇದ್ದ ಅದ್ಭುತವೂ ಅಮಾನುಷವೂ ಆದ ದುಃಖವು ಸರ್ವ ದೇವತೆಗಳಿಗೂ ಉಂಟಾಯಿತಲ್ಲ. ಏನು ದೈವ ದುರ್ವಿಲಾಸವು! ದೇವತೆಗಳೆಲ್ಲರಿಗೂ ನಾಶವನ್ನು ಉಂಟು ಮಾಡಬಹುದಾದ ಏನೂ ವಿಪತ್ತು ಒದಗಿತು. ನೀನಾದರೋ ದೇವತೆಗಳಿಗೆಲ್ಲರಿಗೂ ದೊರೆಯಾದವನು ಮತ್ತು ನಾಶರಹಿತನೂ ನಿತ್ಯನೂ ಆಗಿರುವೆಯಲ್ಲವೇ? ಎಲೈ ದೇವನೇ, ನೀನು ಕತ್ತರಿಸುವುದಕ್ಕೂ ಒಡೆಯುವುದಕ್ಕೂ ಸುಡುವುದಕ್ಕೂ ಎಂದಿಗೂ ಆಗದಿರುವ ಚೈತನ್ಯ ಶಕ್ತಿ ರೂಪನು. ಹಾಗಾದರೂ ನಿನ್ನ ತಲೆಯನ್ನು ಯಾವ ದೇವರ ಮಾಯೆಯು ಅಪಹರಿಸಿತು? ಓ ವಿಭುವೇ, ನೀನು ಈ ರೀತಿಯಾಗಿ ನಷ್ಟವಾಗಿ ಹೋದರೆ ಈ ದೇವತೆಗಳೆಲ್ಲರೂ ಮರಣ ಹೊಂದುತ್ತಾರೆ. ನಿನ್ನಲ್ಲಿ ನಮಗಿರುವ ಪ್ರೀತಿಯಾದರೂ ಎಂಥದು? ಆದರೂ ನಾವುಗಳು ಸ್ವಾರ್ಥಕ್ಕಾಗಿಯೇ ಅಳುತ್ತಿದ್ದೇವೆ. ಈ ರೀತಿಯಾದ ವಿಘ್ನವು ರಾಕ್ಷಸರಿಂದಾಗಲಿ ಯಕ್ಷರಿಂದಾಗಲಿ ಮಾಡಲ್ಪಟ್ಟುದಲ್ಲವು, ಇದು ದೇವತೆಗಳಿಂದಲೇ ಮಾಡಲ್ಪಟ್ಟಿದೆ. ಹೇ ಲಕ್ಷ್ಮೀಪತಿಯೇ, ಇದು ಯಾರ ದೋಷವೋ ತಿಳಿಯಲಾಗದೇ ಇದೆಯಲ್ಲ. ದೇವತೆಗಳೆಲ್ಲರೂ ನಾವು ಪರಾಧೀನರಾಗಿದ್ದೇವೆ. ಏನು ಮಾಡೋಣ? ಎಲ್ಲಿಗೆ ಹೋಗೋಣ? ಮೂಢ ಬುದ್ಧಿಯುಳ್ಳ ಈ ದೇವತೆಗಳಿಗೆ ರಕ್ಷಕರು ಯಾರೂ ಇಲ್ಲವೇ? ಯಾವ ಮಾಯೆಯಿಂದ ತಲೆಯು ಕತ್ತರಿಸಲ್ಪಟ್ಟಿತೋ ಅದು ಸತ್ವಗುಣ ಪ್ರಧಾನವೂ ರಜೋಗುಣ ಪ್ರಧಾನವೂ ತಮೋಗುಣ ಪ್ರಧಾನವೂ ಆದ ಮಾಯೆಯಲ್ಲವು. ಮಾಯೆಗೂ ಜಗತ್ತಿಗೂ ಗುರುವಾದ ವಿಷ್ಣುವಿನ ತಲೆಯನ್ನು ಕತ್ತರಿಸಬೇಕಾದರೆ ಇದು ಬೇರೆ ಮಾಯೆಯಾಗಿರಬೇಕು. ಸತ್ವಾದಿ ಗುಣಗಳುಳ್ಳ ಮಾಯೆಯು ವಿಷ್ಣುವಿಗೆ ಅಧೀನವಾದುದರಿಂದ ಅವನ ತಲೆಯನ್ನು ಆ ಮಾಯೆಯು ಕತ್ತರಿಸಲಾರದು. ಈ ರೀತಿಯಾಗಿ ಗೋಳಾಡುತ್ತಿರುವ ಶಿವನೇ ಮೊದಲಾದ ದೇವತೆಗಳನ್ನು ನೋಡಿ ವೇದಗಳನ್ನು ಚೆನ್ನಾಗಿ ಬಲ್ಲವರಾದಂತಹ ಬೃಹಸ್ಪತಿಯು ಅವರಿಗೆ ಸಮಾಧಾನವನ್ನು ಮಾಡುತ್ತಾ ಹೀಗೆ ಹೇಳಿದನು. ಎಲೈ ಪುಣ್ಯಶಾಲಿಗಳಿರ, ಸುಮ್ಮನೆ ಅಳುತ್ತಾ ಗೋಳಾಡುವುದರಿಂದ ಏನು ಪ್ರಯೋಜನ? ನಮ್ಮ ಬುದ್ಧಿಗೆ ತಿಳಿದ ಉಪಾಯವನ್ನು ಮಾಡಬೇಕು. ಅದೃಷ್ಟವೂ ಪುರುಷ ಪ್ರಯತ್ನವೂ ಸಮವಾದ ಸಾಮರ್ಥ್ಯವುಳ್ಳವುಗಳು. ನಾವು ಪುರುಷ ಪ್ರಯತ್ನ ಸಾಧ್ಯವಾದ ಉಪಾಯವನ್ನು ಮಾಡಿದರೆ ಅದು ದೈವ ಸಹಕಾರದಿಂದ ಸಿದ್ಧಿಸುತ್ತದೆ ಎಂಬುದಾಗಿ ಗುರುವು ಹೇಳಿದನು. ಇಂದ್ರನು ಹೇಳುತ್ತಾನೆ ಆಗ, ಅದೃಷ್ಟವೇ ಹೆಚ್ಚಾದುದು, ಪ್ರಯೋಜನವಿಲ್ಲದ ಪೌರುಷಕ್ಕೆ ಧಿಕ್ಕಾರವಿರಲಿ. ಏಕೆಂದರೆ ದೇವತೆಗಳೆಲ್ಲರೂ ನೋಡುತ್ತಿರುವಾಗಲೇ ಸಾಕ್ಷಾತ್ ವಿಷ್ಣುವಿನ ತಲೆಯೇ ಕತ್ತರಿಸಿ ಹೋಯಿತಲ್ಲವೇ ಅಂತ ಇಂದ್ರ ಹೇಳ್ತಾನೆ. ಮುಂದೆ ಬ್ರಹ್ಮನು ಹೇಳುತ್ತಾನೆ,
ಕಾಲಾಧೀನವಾಗಿ ಬಂದುದೆಲ್ಲವನ್ನೂ ಅದು ಒಳ್ಳೆಯದು ಕೆಟ್ಟದು ಯಾವುದಾದರೂ ಅನುಭವಿಸಲೇಬೇಕು. ಅದೃಷ್ಟವನ್ನು ಮೀರುವುದಕ್ಕೆ ಯಾರಿಗೆ ಸಾಧ್ಯ? ಶರೀರವನ್ನು ಪಡೆದಿರುವವರೆಲ್ಲರೂ ಸುಖ ದುಃಖಗಳನ್ನು ಅನುಭವಿಸಲೇಬೇಕು. ಪೂರ್ವದಲ್ಲಿ ಕಾಲವಶದಿಂದ ಶಂಭುವು ನನ್ನ ತಲೆಯನ್ನು ಕತ್ತರಿಸಿದನು. ಕಾಲಾನುಸಾರವಾಗಿ ಶಾಪದಿಂದ ಶಂಭುವಿನ ಲಿಂಗವೂ ಬಿದ್ದು ಹೋಯಿತು. ಅದರಂತೆಯೇ ಈಗ ವಿಷ್ಣುವಿನ ತಲೆಯೂ ಕೂಡ ಕತ್ತರಿಸಿ ಲವಣ ಸಮುದ್ರದಲ್ಲಿ ಬಿದ್ದಿರುವುದು. ದೈವ ಯೋಗದಿಂದಲೇ ಶಚೀಪತಿಯಾದ ಇಂದ್ರನಿಗೂ ಸಹಸ್ರ ಭಗ ಸಂಪ್ರಾಪ್ತಿಯು. ಸ್ವರ್ಗವನ್ನು ಬಿಟ್ಟು ಮಾನಸ ಸರೋವರದಲ್ಲಿ ಕಮಲದಲ್ಲಿ ವಾಸ ಮಾಡುವಿಕೆ ಇವುಗಳೂ ಒದಗಿದವು. ಎಲೈ ಪುಣ್ಯಶಾಲಿಗಳೇ, ಈ ಸಂಸಾರದಲ್ಲಿ ಯಾರು ತಾನೇ ದುಃಖವನ್ನು ಅನುಭವಿಸದವರು ಇದ್ದಾರೆ? ಇಂದ್ರಾದಿಗಳಿಗೂ ಕೂಡ ಒಂದೊಂದು ವಿಧವಾದ ದುಃಖವು ಪ್ರಾಪ್ತವಾಯಿತು. ಆದುದರಿಂದ ನೀವೆಲ್ಲರೂ ದುಃಖವನ್ನು ಬಿಟ್ಟು ಬಿಡಿರಿ. ದುಃಖವನ್ನು ಬಿಟ್ಟು ಯಾವಾಗಲೂ ನಿತ್ಯವಾಗಿರುವ ಚಿದ್ರೂಪಳಾದ ವಿದ್ಯಾಸ್ವರೂಪಳಾದ ಗುಣಗಳಿಲ್ಲದ ಮಹಾಮಾಯೆಯನ್ನು ಧ್ಯಾನ ಮಾಡಿರಿ. ಪರಾಪ್ರಕೃತಿ ಎಂದು ಪ್ರಸಿದ್ಧಳಾಗಿರುವ ಅವಳು ನಮ್ಮ ಕೆಲಸವನ್ನು ನೆರವೇರಿಸುತ್ತಾಳೆ. ಯಾವ ಮಾಯೆಯಿಂದ ಸ್ಥಾವರ ಜಂಗಮ ಸ್ವರೂಪವಾದ ಈ 3 ಲೋಕವೂ ವ್ಯಾಪಿಸಲ್ಪಟ್ಟಿದೆಯೋ ಅಂಥ ಜಗತ್ತನ್ನು ಧರಿಸಿರುವ ಎಲ್ಲ ವಸ್ತುಗಳಿಗೂ ತಾಯಿಯಾದ ಬ್ರಹ್ಮವಿದ್ಯೆಯನ್ನು ಧ್ಯಾನ ಮಾಡಿರಿ. ನಮ್ಮ ಕಾರ್ಯವು ಸಿದ್ಧಿಸುವುದು ಎಂದು ಹೇಳಿದನು. ಈ ರೀತಿಯಾಗಿ ಬ್ರಹ್ಮನು ದೇವತೆಗಳಿಗೆ ಹೇಳಿ ಶರೀರವನ್ನು ಹೊಂದಿ ಎದುರಿಗೆ ನಿಂತಿರುವ ವೇದಗಳನ್ನು ದೇವತೆಗಳ ಕೆಲಸವು ಸಿದ್ಧಿಯಾಗುವುದಕ್ಕಾಗಿ ಈ ರೀತಿಯಾಗಿ ಅಪ್ಪಣೆ ಮಾಡಿದನು. ಓ ವೇದಗಳಿರ, ಉತ್ಕೃಷ್ಟ ದೇವತೆಯಾದ ಬ್ರಹ್ಮಜ್ಞಾನ ಸ್ವರೂಪಳಾದ ಅನಾದಿ ಎಂದರೆ ಎಲ್ಲಕ್ಕೂ ಕಾರಣಳಾದುದರಿಂದ ಮೊದಲಿಲ್ಲದವಳಾದ ಗುಟ್ಟಾದ ಅವಯವಗಳುಳ್ಳ ಎಲ್ಲ ಕೆಲಸಗಳನ್ನು ನೆರವೇರಿಸುವ ಮೂಲ ಪ್ರಕೃತಿಯಾದ ದೇವಿಯನ್ನು ನೀವು ಸ್ತೋತ್ರ ಮಾಡಿರಿ. ಹೀಗೆ ಹೇಳಿದ ಬ್ರಹ್ಮನ ಮಾತನ್ನು ಕೇಳಿ ಎಲ್ಲ ಅವಯವಗಳಿಂದಲೂ ಕೂಡಿ ಕೇಳಲು ಹಿತವಾಗಿರುವಂತಹ ವೇದಗಳು ತಿಳಿವಿನಿಂದ ತಿಳಿದುಕೊಳ್ಳಲು ಯೋಗ್ಯಳಾದ ಪ್ರಪಂಚ ಸ್ವರೂಪಳಾದ ಮಹಾಮಾಯ ಎಂದರೆ ಎಲ್ಲರಿಗೂ ಸಮಾನವಾಗಿರುವ ಮೂಲವಿದ್ಯಾ ಎಂದು ಪ್ರಸಿದ್ಧಳಾಗಿರುವ ಆ ಶಕ್ತಿಯನ್ನು ಸ್ತೋತ್ರ ಮಾಡಿದವು. ಓ ದೇವಿಯೇ, ಮಹಾಮಾಯೆಯೇ, ಜಗತ್ತಿನ ಉತ್ಪತ್ತಿಗೆ ಕಾರಣಳೇ, ಮಂಗಳ ಸ್ವರೂಪಳೇ, ಸಾತ್ವಿಕ ರಾಜಸ ತಾಮಸಗಳೆಂಬ ಗುಣಗಳು ಇಲ್ಲದವಳೇ, ಪ್ರಾಣಿಗಳಿಗೆಲ್ಲ ಒಡೆಯಳೆ, ಶಂಕರನ ಇಚ್ಛೆಯನ್ನು ಸಲ್ಲಿಸುವವಳೇ, ಸುಖಕರಗಳಾದಂತಹ ಕೋರಿಕೆಗಳನ್ನು ನೆರವೇರಿಸುವವಳೇ, ಹೇ ತಾಯಿಯೇ ನಿನಗೆ ನಮಸ್ಕಾರವು. ಓ ದೇವಿಯೇ, ನೀನು ಎಲ್ಲ ಪ್ರಾಣಿಗಳಲ್ಲಿಯೂ ತೋರುತ್ತಿರುವ ಮಹಿಮಾ ಸ್ವರೂಪಳು, ಪ್ರಾಣವಿರುವ ಪ್ರಾಣಿಗಳಿಗೆ ಪ್ರಾಣಶಕ್ತಿ ರೂಪಳು, ಬುದ್ಧಿ ಸ್ವರೂಪಳು, ಐಶ್ವರ್ಯ ಸ್ವರೂಪಳು, ಕಾಂತಿ ಸ್ವರೂಪಳು, ಸಹನೆಯ ಸ್ವರೂಪಳು, ಶಾಂತಿ ಸ್ವರೂಪಳು, ನಂಬಿಕೆಯ ಸ್ವರೂಪಳು, ಗ್ರಂಥಾದಿಗಳ ಅರ್ಥವನ್ನು ಮರೆಯದೆ ಧರಿಸುವ ಸಾಮರ್ಥ್ಯ ಸ್ವರೂಪಳು, ಧೈರ್ಯ ಸ್ವರೂಪಳು, ಸ್ಮರಣೆಯ ಸ್ವರೂಪಳು ಕೂಡ ಆಗಿರುವೆ. ಮತ್ತು ನೀನು ಪ್ರಣವಾಕ್ಷರದಲ್ಲಿ ಅರ್ಧಮಾತ್ರ ಸ್ವರೂಪಳು, ಗಾಯತ್ರಿ ಸ್ವರೂಪಳು, ವ್ಯಾಹೃತಿ ಮಂತ್ರ ಸ್ವರೂಪಳು, ಗೆಲುವಿನ ಸ್ವರೂಪಳು, ವಿಜಯ ಸ್ವರೂಪಳು, ಉಪಮಾತ್ರ ಸ್ವರೂಪಳು, ನಾಚಿಕೆಯ ಸ್ವರೂಪಳು, ಯಶಸ್ಸಿನ ಸ್ವರೂಪಳು, ಇಚ್ಛಾ ಸ್ವರೂಪಳು, ಕರುಣಾ ಸ್ವರೂಪಳು ಕೂಡ ಆಗಿರುತ್ತೀಯೆ. ಓ ತಾಯಿಯೇ, 3 ಲೋಕಗಳನ್ನು ಸೃಷ್ಟಿಸುವುದರಲ್ಲಿ ಸಮರ್ಥಳಾದ ಕರುಣೆ ಎಂಬ ರಸದಿಂದ ಕೂಡಿರುವ ಎಲ್ಲ ಜನಗಳಿಗೂ ತಾಯಿಯಾದ ಜ್ಞಾನ ಸ್ವರೂಪಳು, ಮಂಗಳಕರಳು, ಎಲ್ಲ ಲೋಕಗಳಿಗೆ ಒಳ್ಳೆಯದನ್ನು ಉಂಟು ಮಾಡುವವಳು, ಸೇವೆ ಮಾಡಲು ಯೋಗ್ಯಳು, ವಾಗ್ಬೀಜದಲ್ಲಿ ವಾಸ ಮಾಡುವುದರಲ್ಲಿ ಚತುರಳು ಆಗಿರುವಂತಹ ಜನನ ಮರಣ ರೂಪವಾದ ಸಂಸಾರವನ್ನು ನಾಶ ಮಾಡುವ ನಿನ್ನನ್ನು ನಾವು ಚೆನ್ನಾಗಿ ಸ್ತೋತ್ರ ಮಾಡುತ್ತೇವೆ. ಓ ತಾಯಿಯೇ, ಬ್ರಹ್ಮನು, ಶಿವನು, ವಿಷ್ಣುವು, ಇಂದ್ರನು, ಸರಸ್ವತಿಯು, ಅಗ್ನಿಯು, ಸೂರ್ಯನು ಇವರೆಲ್ಲರೂ ಒಂದೊಂದು ಲೋಕಕ್ಕೆ ಒಡೆಯರಾಗಿದ್ದಾರೆ. ಅವರೆಲ್ಲರೂ ನಿನ್ನಿಂದಲೇ ಸೃಷ್ಟಿಸಲ್ಪಟ್ಟವರಾಗಿರುತ್ತಾರೆ. ಆದುದರಿಂದ ಅವರು ಮುಖ್ಯರಲ್ಲವು. ಸಂಚಾರ ಶಕ್ತಿಯುಳ್ಳ ಪ್ರಾಣಿಗಳಿಗೂ ಅಚಲವಾದ ಜಡವಸ್ತುಗಳಿಗೂ ನೀನು ತಾಯಿಯಾಗಿರುವುದರಿಂದ ನೀನೇ ಮುಖ್ಯಳು. ಆದುದರಿಂದ ನಾವು ನಿನ್ನನ್ನೇ ಸ್ತೋತ್ರ ಮಾಡುತ್ತೇವೆ. ಓ ಜನನಿಯೇ, ನೀನು ಈ ಎಲ್ಲ ಲೋಕಗಳನ್ನು ಸೃಷ್ಟಿ ಮಾಡಬೇಕೆಂದು ಯಾವಾಗ ಇಚ್ಛಿಸುತ್ತೀಯೋ ಆಗ ವಿಷ್ಣು, ಶಿವ, ಬ್ರಹ್ಮನೇ ಮೊದಲಾದ ದೇವತೆಗಳನ್ನು ಸೃಷ್ಟಿ ಮಾಡಿ ಅವರಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡಿಸುತ್ತೀಯೆ. ಹೀಗೆ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ನೀನು ಕಾರಣಳಾಗಿದ್ದಾಗ್ಯೂ ನೀನು ಮಾತ್ರ ಸ್ವಲ್ಪವೂ ವಿಕಾರವನ್ನು ಹೊಂದದೆ ಒಂದೇ ಸಮನಾಗಿರುತ್ತೀಯೆ. ಓ ತಾಯಿಯೇ, ನಾವೇನೋ ನಿನ್ನನ್ನು ಸ್ತೋತ್ರ ಮಾಡುತ್ತೇವೆಂದು ಪ್ರತಿಜ್ಞೆ ಮಾಡಿದೆವು, ಆದರೆ ಈಗ ನಿನ್ನನ್ನು ಸ್ತೋತ್ರ ಮಾಡುವುದಕ್ಕೂ ಸಮರ್ಥರಾಗಿಲ್ಲ. ಏಕೆಂದರೆ ಲೋಕದಲ್ಲಿ ಒಬ್ಬನೂ ಕೂಡ ನಿನ್ನ ರೂಪವು ಸತ್ವಾದಿ ಗುಣಗಳಿಂದ ಕೂಡಿದುದೇ ಅಥವಾ ಗುಣಗಳು ಇಲ್ಲದುದೇ ಎಂಬುದನ್ನೇ ನಿಶ್ಚಯ ಮಾಡಲು ಸಮರ್ಥನಾಗಿಲ್ಲ. ಈ ವಿಷಯದಲ್ಲಿ ಯಾವಳ ರೂಪವನ್ನು ಬ್ರಹ್ಮಾದಿಗಳೂ ಕೂಡ ತಿಳಿಯಲಾರರೋ
ಅದರಿಂದ ನೀನು ಜನರ ಬುದ್ಧಿಯಿಂದ ತಿಳಿಯಲು ಆಗದವಳು ಎಂಬ ಅರ್ಥವನ್ನುಳ್ಳ ಕೋ ಅದ್ಧಾವೇದ ಎಂದು ಮುಂತಾದ ಶ್ರುತಿಯ ಪ್ರಮಾಣವು. ಹೀಗಿರುವಲ್ಲಿ ನಿನ್ನನ್ನು ನಾವು ಹೇಗೆ ಸ್ತೋತ್ರ ಮಾಡಬಲ್ಲೆವು? ನಿನ್ನ ನಾಮಗಳನ್ನಾದರೂ ಉಚ್ಚಾರ ಮಾಡೋಣವೆಂದರೆ ನಿನ್ನ ನಾಮಗಳು ಇಷ್ಟೇ ಇವೆ ಎಂದು ನಿಶ್ಚಯ ಮಾಡಿ ಹೇಳುವ ಮನುಷ್ಯನೂ ತಾನೇ ಯಾವನೂ ಇದ್ದಾನೆ? ಲೋಕದಲ್ಲಿ ಪ್ರಾಮಾಣಿಕನಾದ ಯಾವನು ತಾನೇ ಸಣ್ಣದಾದ ಕೆರೆ, ಕೊಳ, ಬಾವಿ ಇವುಗಳನ್ನೇ ದಾಟಲು ಅಶಕ್ತನಾಗಿದ್ದಾಗ್ಯೂ ದೊಡ್ಡದಾದ ಸಮುದ್ರವನ್ನು ದಾಟಲು ಸಮರ್ಥನಾಗುತ್ತಾನೆ ಎಂದರೆ, ಭ್ರಾಂತಿಯಿಂದ ಯಾವನಾದರೂ ಸಮುದ್ರವನ್ನು ದಾಟುತ್ತೇನೆಂದು ಹೊರಡಬಹುದು. ಸರಿಯಾದ ತಿಳುವಳಿಕೆ ಉಳ್ಳವನು ಹಾಗೆ ಹೊರಡುವುದಿಲ್ಲವೆಂದು ಅಭಿಪ್ರಾಯವು. ಸಣ್ಣದಾದ ಕೆರೆ, ಕೊಳಗಳನ್ನೇ ದಾಟಲು ಆಗದಿರುವ ಮನುಷ್ಯನಿಗೆ ಹೇಗೆ ಸಮುದ್ರವನ್ನು ದಾಟಲು ಆಗುವುದೇ ಇಲ್ಲವೋ ಹಾಗೆಯೇ ನಿನ್ನ ನಾಮಗಳನ್ನೇ, ಕಡೆಗೆ ಅವುಗಳ ಸಂಖ್ಯೆಯನ್ನೇ ಹೇಳಲು ಸಾಧ್ಯವಿಲ್ಲದ ನಾವು ಅಪಾರವಾದ ನಿನ್ನ ರೂಪವನ್ನು ತಿಳಿಯಲಾರೆವು. ಹೀಗೆ ನಿನ್ನ ನಾಮಗಳನ್ನೂ ರೂಪಗಳನ್ನು ನಿಷ್ಕರ್ಷೆಯಾಗಿ ತಿಳಿಯದೇ ಇರುವುದರಿಂದ ಸ್ತೋತ್ರ ಮಾಡುವುದು ನಮಗೆ ಸಾಧ್ಯವಿಲ್ಲವೆಂದು ಇದರ ತಾತ್ಪರ್ಯವು. ದೇವಿಯ ನಾಮರೂಪಗಳ ಖಚಿತವಾದ ಜ್ಞಾನವಿಲ್ಲದಿದ್ದರೂ ದೇವಿಯು ಮಾಡುವ ಸೃಷ್ಟಿ ಮುಂತಾದವನ್ನು ಅವಲಂಬಿಸಿ ಏಕೆ ಸ್ತೋತ್ರ ಮಾಡಲಾಗದು ಎಂದರೆ, ಓ ದೇವಿ, ನಿನ್ನ ರೂಪ ಮತ್ತು ನಾಮಗಳ ಪೂರ್ಣ ಜ್ಞಾನವಿಲ್ಲದ್ದಾಗ್ಯೂ ಜಗತ್ತನ್ನು ಸೃಷ್ಟಿ ಮಾಡಲು ಬೇಕಾಗಿರುವ ಗುಣಗಳು ನಿನ್ನಲ್ಲಿ ಇರುವುದರಿಂದ ಆ ಗುಣಗಳು ಉಳ್ಳವಳೆಂದು ನಿನ್ನನ್ನು ಸ್ತೋತ್ರ ಮಾಡಬಹುದಲ್ಲ ಎಂದರೆ ಅದು ಸಾಧ್ಯವಿಲ್ಲ. ಏಕೆಂದರೆ ದೇವತೆಗಳಲ್ಲಿ ಒಬ್ಬನಾದರೂ ನಿನ್ನ ಅಪಾರವಾದ ಮಹಿಮೆಯನ್ನು ತಿಳಿದಿರುವುದಿಲ್ಲ. ನೀನು ಭುವನ ಎಂದರೆ ಭುವನೇಶ್ವರಿ ಎಂಬ ನಾಮವನ್ನು ಧರಿಸಿರುವ ನೀನೇ ಎಲ್ಲ ಲೋಕಗಳಿಗೂ ಒಬ್ಬಳೇ ತಾಯಿಯಾಗಿರುತ್ತೀಯೆ. ನೀನೊಬ್ಬಳೇ ಸತ್ಯತತ್ವವಾದುದರಿಂದ ಈ ಪ್ರಪಂಚವು ಮಿಥ್ಯಾಭೂತವಾದುದು ಎಂದರೆ ಪಾರಮಾರ್ಥಿಕವಲ್ಲದ್ದು. ಈ ಪ್ರಪಂಚವನ್ನು ನೀನು ಹೇಗೆ ಸೃಷ್ಟಿ ಮಾಡಿದೆ ಎಂಬ ವಿಚಾರದಲ್ಲಿಯೂ ಓ ದೇವಿಯೇ, ವೇದವಾಕ್ಯವೇ ಪ್ರಮಾಣವು. ಈ ಜಾಗೃತ್, ಸ್ವಪ್ನ, ಸುಷುಪ್ತಿಗಳು ಮಾಯಾ ಮಾತ್ರವಾದವು ಎಂಬ ಶ್ರುತಿ ವಾಕ್ಯವೇ ನೀನು ಮಿಥ್ಯಾ ಜಗತ್ತನ್ನು ಸೃಷ್ಟಿ ಮಾಡಿದ್ದೀಯೇ ಎಂಬುದಕ್ಕೆ ಪ್ರಮಾಣವು. ಎಂದರೆ ನೀನೊಬ್ಬಳೇ ಇದ್ದು ಜಗತ್ತನ್ನು ಸೃಷ್ಟಿ ಮಾಡಿರುತ್ತೀಯೆ ಎಂದು ಹೇಳಿದ್ದರಿಂದ ಸೃಷ್ಟಿ ಕಾಲದಲ್ಲಿ ಇನ್ನೊಬ್ಬರು ಇಲ್ಲದ ಹಾಗೆ ಇದ್ದುದರಿಂದ ನೀನು ಪ್ರಪಂಚವನ್ನು ಯಾವ ರೀತಿ ಸೃಷ್ಟಿ ಮಾಡಿದೆ ಎಂಬುದು ಎಲ್ಲರಿಗೂ ಗೊತ್ತಾಗುವ ಹಾಗೆ ಇಲ್ಲವು. ಅದು ಗೊತ್ತಿದ್ದರಲ್ಲವೇ ನಿನ್ನನ್ನು ಸ್ತೋತ್ರ ಮಾಡಬಹುದು. ಆದುದರಿಂದ ನಿನ್ನನ್ನು ಸ್ತೋತ್ರ ಮಾಡಲು ಸಾಧ್ಯವಿಲ್ಲವೆಂದು ಅಭಿಪ್ರಾಯವು. ಏಕೆಂದರೆ ಅತಿ ಚತುರನಾದ ಡೊಂಬರವನು ಬಹು ಎತ್ತರವಾದ ಗಣೆಯನ್ನು ಹತ್ತಬಲ್ಲನು, ಆದರೂ ಅವನು ತನ್ನ ಹೆಗಲನ್ನು ಮಾತ್ರ ಏರಲಾರನು. ಇದು ಹೇಗೋ ಅದರಂತೆಯೇ ಸ್ತೋತ್ರ ಮಾಡುವ ನಾವು ಈ ಪ್ರಪಂಚದಲ್ಲಿ ಸೇರಿರುವುದರಿಂದ ನಮ್ಮ ಕಾರಣವು ಪ್ರಪಂಚದಲ್ಲಿ ಸೇರಿದೆ. ಅದರ ಕಾರಣವನ್ನು ನಾವೇ ತಿಳಿಯುವುದು ಅಸಾಧ್ಯವಾದುದೆಂದು ಭಾವವು. ಅಪಾರವಾದ ಮಹಿಮೆಯುಳ್ಳ ದೇವಿಯೇ, ನೀನು ಆಪ್ತಕಾಮಳು, ನೆರವೇರಿರುವ ಎಲ್ಲ ಕೋರಿಕೆಗಳುಳ್ಳವಳು. ಆದುದರಿಂದ ವಿಕಾರವನ್ನುಂಟು ಮಾಡುವ ಯಾವ ವಿಧವಾದ ಇಚ್ಛಾದಿಗಳೂ ಇಲ್ಲದವಳೇ ಆಗಿರುತ್ತೀಯೇ. ಆದರೂ ಈ ಪ್ರಪಂಚಕ್ಕೆಲ್ಲ ಕಾರಣಳೂ ಆಗಿರುತ್ತೀಯೇ. ಹೀಗೆ ವಿಚಿತ್ರವಾದ ಸ್ವಭಾವ ಸಾಮರ್ಥ್ಯವುಳ್ಳ ನಿನಗೆ ಇದು ಯುಕ್ತವಾದುದೇ ಆಗಿರುತ್ತದೆ. ಹೀಗಿರುವುದರಿಂದಲೇ ನಿನ್ನ ಚರಿತ್ರೆಯು ನಮ್ಮ ಮನಸ್ಸನ್ನು ವ್ಯಥೆಗೊಳಿಸುತ್ತದೆ. ಏಕೆಂದರೆ ನಿನ್ನ ಅಪಾರವೂ ವಿಚಿತ್ರವೂ ಆದ ಮಹಿಮೆಯು ಪರಿಮಿತವಾದ ನಮ್ಮ ಬುದ್ಧಿಗೆ ನಿಲುಕದಂತಾಗಿರುತ್ತದೆ. ಅಲ್ಲದೆ ಎಲ್ಲ ವಿಧವಾದ ವೇದಗಳಿಗೂ ಕೂಡ ನಿಲುಕದ, ಅವುಗಳಿಂದಲೂ ವರ್ಣಿಸಲಾಗದ ನಿನ್ನ ಗುಣಗಳ ಮಹಿಮೆಯನ್ನು ನಾವು ಹೇಳಲು ಹೇಗೆ ಸಮರ್ಥರಾದೆವು? ನಾವು ತಿಳಿದುಕೊಳ್ಳುವುದಂತೂ ಇರಲಿ, ನಿನ್ನ ಅನಿರ್ವಚನೀಯವಾದ ಎಂದರೆ ಹೀಗಿರುವುದೆಂದು ಹೇಳಲಸದಳವಾದಂತಹ ಉತ್ತಮವಾದ ನಿನ್ನ ಮಹಿಮೆಯನ್ನು ನೀನೇ ತಿಳಿಯಬಲ್ಲೆ ಎಂದು ಹೇಳಲಾಗುವುದಿಲ್ಲವು. ಏಕೆಂದರೆ ಆಗ ಅದು ಬುದ್ಧಿಗೋಚರವಾಗಬಲ್ಲದ್ದಾದೀತು. ಹೀಗಿರುವಲ್ಲಿ ನಾವು ಹೇಗೆ ತಾನೇ ನಿನ್ನನ್ನು ಸ್ತೋತ್ರ ಮಾಡಬಲ್ಲೆವು? ನಮ್ಮ ಬುದ್ಧಿಗಿಂತ ನಿನ್ನ ಬುದ್ಧಿಯೂ ಮಿಗಿಲಾದುದು ನಿಜ. ಆದರೂ ನಿನ್ನ ಸಗುಣ ರೂಪವು ನಿರ್ಗುಣ ರೂಪಕ್ಕಿಂತ ಕಡಿಮೆಯಾದುದೆಂಬುದು ಖಚಿತವಾದ್ದು. ಹೀಗಿದ್ದರೂ ಇದರಲ್ಲಿ ವಿರೋಧವಿಲ್ಲವು. ಹೇಗೆಂದರೆ ಸಮಾನವಾದ ಸತ್ಯತೆಯುಳ್ಳ ಎರಡು ಅಂಶಗಳು ಒಂದೆಡೆಯಲ್ಲಿ ಒಂದೇ ಕಾಲದಲ್ಲಿದ್ದರೆ ವಿರೋಧವು. ದೇವಿಯ ಸಗುಣವಾದ ನಾಮರೂಪ ಶಕ್ತಿಗಳು ಅವಳ ನಿರ್ಗುಣ ಪರತತ್ವದ ದೃಷ್ಟಿಯಿಂದ ವ್ಯಾವಹಾರಿಕವೂ ಮಿಥ್ಯಾಭೂತವೂ ಆಗಿರುತ್ತದೆ. ರಜ್ಜು ಸರ್ಪದಂತೆ ಸತ್ಯ ಮಿಥ್ಯಾ ಎಂಬ ಎರಡು ಬಗೆಯ ಸತ್ಯತೆಯುಳ್ಳವೇ ಒಟ್ಟಿಗಿದ್ದ ಹಾಗಾಗಿ ವಿರೋಧವಿಲ್ಲವೆಂದು ತಾತ್ಪರ್ಯವು. ಈ ವಿಚಾರದಲ್ಲಿ ಯೋ ಅಸ್ಯಾಧ್ಯಕ್ಷ ಪರಮೇ ವ್ಯೋಮನ್
ಸೋ ಅಂಗವೇದ ಯದಿವಾ ನವೇದ ಇತ್ಯಾದಿ ವೇದವಾಕ್ಯಗಳೇ ಪ್ರಮಾಣಗಳು. ಓ ತಾಯಿಯೇ, ನಿನಗೆ ಈ ವಿಷ್ಣುವಿನ ತಲೆಯು ಬಿದ್ದು ಹೋಗಿರುವುದು ಗೊತ್ತಿಲ್ಲವೇ? ಮಂಗಳ ಕರಳೆ, ತಿಳಿದಿದ್ದರೂ ವಿಷ್ಣುವಿನ ಶಕ್ತಿಯನ್ನು ಪರೀಕ್ಷಿಸುತ್ತಿರುವೆಯಾ? ಹಾಗೆ ಪರೀಕ್ಷಿಸಬೇಡ. ಅವನು ನಿನ್ನ ಅನುಗ್ರಹದಿಂದಲೇ ಮಧು ಎಂಬ ರಾಕ್ಷಸನನ್ನು ಸಂಹಾರ ಮಾಡಿರುತ್ತಾನೆ. ಹೀಗೆ ನೀನು ಉಪೇಕ್ಷೆ ಮಾಡುವುದು ಯುಕ್ತವಲ್ಲವು. ಅಥವಾ ವಿಷ್ಣುವಿನ ಪಾಪರಾಶಿಯಿಂದಲೇನಾದರೂ ಹೀಗಾಗಿರಬಹುದೇ ಎಂದರೆ ಅದೂ ಯುಕ್ತವಲ್ಲ. ಯಾವಾಗಲೂ ನಿನ್ನ ಪಾದಕಮಲಗಳನ್ನು ಸೇವಿಸುತ್ತಿರುವವನಿಗೆ ಪಾಪವೆಂಬುದು ಎಲ್ಲಿರುವುದು? ಚಿತ್ವಾ ಭಿತ್ವಾ ಚ ಭೂತಾನಿ ಹತ್ವಾ ಸರ್ವಮಿದಂ ಜಗತ್ ದೇವೀಂ ನಮತಿ ಭಕ್ತ್ಯಾಯೋ ನ ಸ ಪಾಪೈಹಿ ಪ್ರಲಿಪ್ಯತೆ ಎಂದು ಹೇಳಿರುವುದರಿಂದ ನಿನ್ನ ಭಕ್ತರಿಗೆ ಪಾಪವೆಂಬುದಿಲ್ಲವೇ ಇಲ್ಲವು. ಓ ತಾಯಿಯೇ, ನೀನು ದೇವತೆಗಳ ಸಮೂಹದಲ್ಲಿ ಉದಾಸೀನ ಭಾವವನ್ನು ತಾಳಿ ಹೀಗೆ ಸುಮ್ಮನೆ ಇರುವೆಯಾ? ಅಥವಾ ತಲೆಯಿಲ್ಲದ ಶರೀರವನ್ನು ನೋಡಲು ಚಮತ್ಕಾರವಾಗಿರುವುದರಿಂದ ಅದನ್ನು ನೋಡುವುದಕ್ಕಾಗಿ ಹೀಗೆ ಸುಮ್ಮನೆ ಇರುವೆಯಾ? ಯಾವ ರೀತಿಯಿಂದಲೇ ಆಗಲಿ ನೀನು ಸುಮ್ಮನೆ ಇದ್ದು ನಮ್ಮನ್ನು ಉಪೇಕ್ಷೆ ಮಾಡುವುದು ನಮಗೆ ಬಹಳ ದುಃಖವನ್ನು ಉಂಟು ಮಾಡುತ್ತಲಿದೆ. ನೀನಾದರೋ ಎಲ್ಲ ಪ್ರಾಣಿಗಳ ಹುಟ್ಟನ್ನೇ ತಪ್ಪಿಸುವಷ್ಟು ಎಂದರೆ ಮೋಕ್ಷವನ್ನೂ ಅನುಗ್ರಹಿಸುವಷ್ಟು ಸಮರ್ಥಳು. ಹೀಗಿದ್ದರೂ ವಿಷ್ಣುವಿನ ಬಿದ್ದು ಹೋಗಿರುವ ತಲೆಯನ್ನು ಪುನಃ ಸೇರಿಸಲು ಏಕೆ ಇಷ್ಟು ಸಾವಕಾಶ ಮಾಡುತ್ತಿರುವಿ ಎಂಬುದು ನಮಗೆ ತಿಳಿಯುವುದಿಲ್ಲ. ಅಥವಾ ನೀನು ದೇವತೆಗಳು ಮಾಡಿರುವ ತಪ್ಪುಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದು ಅವರಿಗೆ ಸರಿಯಾದ ಶಿಕ್ಷೆಯನ್ನು ಮಾಡಬೇಕೆಂದು ಉದ್ದೇಶಿಸಿ ಹೀಗೆ ಮಾಡಿರುವೆಯಾ? ಹಾಗಲ್ಲದಿದ್ದರೆ ಪ್ರಜಾಕೃತಂ ಪಾಪಂ ರಾಜನಿ ಎಂಬ ನ್ಯಾಯದಂತೆ ನಾವು ಮಾಡಿದ ತಪ್ಪನ್ನು ವಿಷ್ಣುವಿನ ಮೇಲೆ ಹೊರಿಸಿ ಅವನನ್ನು ಸಂಹರಿಸಿರುವೆಯಾ? ಅಥವಾ ವಿಷ್ಣುವಿಗೆ ನಾನು ಯುದ್ಧದಲ್ಲಿ ಜಯಿಸಿದೆನು ಎಂಬುದಾಗಿ ಬಂದಿರುವ ಅಹಂಕಾರವನ್ನು ಪರಿಹಾರ ಮಾಡುವುದಕ್ಕಾಗಿ ಹೀಗೆ ಮಾಡಿರುವೆಯಾ? ಹೇಗಾದರೂ ನೀನು ವಿಷ್ಣುವಿನ ತಲೆಯನ್ನು ಕತ್ತರಿಸುವುದಕ್ಕೆ ಕಾರಣವಾಗಿರುವ ನಿನ್ನ ಉದ್ದೇಶವನ್ನು ನಾವು ತಿಳಿಯಲಾರೆವು. ಓ ಪೂಜ್ಯಳಾದ ದೇವಿಯೇ, ಯುದ್ಧ ಮಾಡಿ ಸೋತಿರುವ ರಾಕ್ಷಸರು ಬಹಳ ಮನೋಹರವಾದ ಪರಿಶುದ್ಧವಾದ ಕ್ಷೇತ್ರದ ಸ್ಥಳದಲ್ಲಿ ತಪಸ್ಸು ಮಾಡಿ ನಿನ್ನಿಂದ ವರವನ್ನು ಪಡೆದು ಅದರ ಮಹಿಮೆಯಿಂದ ಆ ರಾಕ್ಷಸರು ಬಂದು ಈ ವಿಷ್ಣುವಿನ ತಲೆಯನ್ನೇನಾದರೂ ಕಾಣದ ಹಾಗೆ ಅಪಹಾರ ಮಾಡಿರುವರೆ? ಅಥವಾ ತಲೆಯಿಲ್ಲದ ಈ ವಿಷ್ಣುವನ್ನು ನೋಡುವುದು ನಿನಗೆ ಆಟವಾಗಿ ಇದೆಯೇ? ಎಲ್ಲ ವಸ್ತುಗಳಿಗೂ ಆದಿಯಾದವಳೆ ನೀನು ಸಮುದ್ರ ರಾಜನ ಮಗಳಾದ ಲಕ್ಷ್ಮಿಯಲ್ಲಿ ಕೋಪಗೊಂಡು ಹೀಗೆ ಮಾಡಿರುವೆಯಾ? ಏಕೆಂದರೆ ಪತಿಹೀನಳಾದ ಅವಳನ್ನು ನೀನು ಈಗ ನೋಡುತ್ತಿರುವೆಯಲ್ಲ. ಹಾಗೆ ಲಕ್ಷ್ಮಿಯು ಮಾಡಿರಬಹುದಾದ ಅಪರಾಧವಾದರೂ ಏನು? ಹಾಗೆ ಮಾಡಿದ್ದರೂ ನಿನ್ನ ಅಂಶಭೂತಳಾದ ಅವಳಲ್ಲಿ ಕೋಪ ಮಾಡುವುದು ನಿನಗೆ ಯುಕ್ತವಲ್ಲವು. ಆದುದರಿಂದ ಈಗ ಅವಳ ಅಪರಾಧವನ್ನು ಕ್ಷಮಿಸಿ ವಿಷ್ಣುವನ್ನು ಎಬ್ಬಿಸಿ ಆ ಲಕ್ಷ್ಮಿಯನ್ನು ಸಂತೋಷವುಳ್ಳವಳನ್ನಾಗಿ ಮಾಡು. ಹೇ ದೇವಿ, ನಿನ್ನ ಸೃಷ್ಟಿ ಕಾರ್ಯದಲ್ಲಿ ಮುಖ್ಯ ಅಧಿಕಾರಿಗಳಾದ ಈ ದೇವತೆಗಳು ನಿನಗೆ ಯಾವಾಗಲೂ ನಮಸ್ಕಾರ ಮಾಡಿ ವಿಧೇಯರಾಗಿರುತ್ತಾರೆ. ಅವರು ನಿನ್ನ ಅನುಗ್ರಹದಿಂದಲೇ ಪ್ರಸಿದ್ಧವಾದ ಮಹಿಮೆಯುಳ್ಳವರಾಗಿರುತ್ತಾರೆ. ಎಲ್ಲ ವಸ್ತುಗಳಿಗೂ ಒಡೆಯನಾದ ವಿಷ್ಣುವನ್ನು ಎಬ್ಬಿಸಿ ದೇವತೆಗಳನ್ನು ದುಃಖ ಸಮುದ್ರದಿಂದ ದಾಟಿಸುವವಳಾಗು. ಓ ತಾಯಿಯೇ, ವಿಷ್ಣುವಿನ ತಲೆಯು ಎಲ್ಲಿ ಹೋಯಿತೆಂಬುದೇ ನಮಗೆ ಗೊತ್ತಿಲ್ಲವು. ಹೀಗಿರುವಲ್ಲಿ ಅದು ತಿಳಿಯದ ಹೊರತು ಬೇರೆ ಉಪಾಯವನ್ನು ಮಾಡಿ ನಾವು ಈಗ ವಿಷ್ಣುವನ್ನು ಬದುಕಿಸುವುದೆಂಬುದು ನಮಗೆ ಸಾಧ್ಯವೇ ಅಲ್ಲವು. ಆ ವಿಷ್ಣುವು ಬದುಕಿದ ವಿನ ನಾವು ಬದುಕುವ ಹಾಗಿಲ್ಲ. ಆದುದರಿಂದ ಹೇ ದೇವಿ, ಅಮೃತವು ಹೇಗೆ ದೇವತೆಗಳಿಗೆ ಪ್ರಾಣವನ್ನು ಕೊಡುವುದರಲ್ಲಿ ಬದುಕಿಸುವುದರಲ್ಲಿ ಸಾಮರ್ಥ್ಯವುಳ್ಳದೋ ಅದರಂತೆಯೇ ಲೋಕವನ್ನೇ ಬದುಕಿಸುವ ಸಾಮರ್ಥ್ಯವುಳ್ಳವಳಾದ ನೀನೇ ಈ ವಿಷ್ಣುವನ್ನು ಬದುಕಿಸಲು ಸಮರ್ಥಳು ಆಗಿರುತ್ತೀಯೇ ಎಂದು ತಾತ್ಪರ್ಯವು. ಸೂತನು ಮುಂದುವರಿಸ್ತಾ ಹೇಳ್ತಾನೆ, ಓ ಋಷಿಗಳೀರ, ಈ ರೀತಿಯಾಗಿ ಶಿಕ್ಷಾ ಮುಂತಾದ ಅಂಗಗಳಿಂದ ಸಹಿತವಾದ ವೇದದ ಮಂತ್ರಗಳಿಂದಲೂ ಸಾಮ ಮಂತ್ರಗಳ ಗಾನಗಳಿಂದಲೂ ಸ್ತೋತ್ರ ಮಾಡಲ್ಪಟ್ಟ ಸತ್ವಾದಿ ಗುಣಗಳಿಗೆ ಮೀರಿ ಅವುಗಳ ಲೇಪವಿಲ್ಲದ ಎಲ್ಲ ಪ್ರಪಂಚಕ್ಕೂ ದೊಡ್ಡ ಒಡೆಯಳಾದ ಮಹಾಮಾಯಾ ಸ್ವರೂಪಳಾದ ಆ ದೇವಿಯು ಸಂತೋಷಪಟ್ಟವಳಾದಳು. ಅನಂತರದಲ್ಲಿ ಜನಗಳಿಗೆ ಸಂತೋಷವನ್ನುಂಟು ಮಾಡುವ ಮಂಗಳಕರಳಾದಂತಹ ಆ ವಾಗ್ದೇವತೆಯು ಶರೀರವನ್ನು ಧರಿಸದೆ ಆಕಾಶದಲ್ಲಿಯೇ ಇದ್ದು ದೇವತೆಗಳನ್ನು ಕುರಿತು ಕೇಳಲು ಹಿತವಾಗಿರುವಂತಹ ಶಬ್ದಗಳಿಂದ ಕೂಡಿರುವಂತೆ ಶರೀರವಿಲ್ಲದ ಆಕಾಶವಾಣಿಯಿಂದ ಈ ರೀತಿಯಾಗಿ ಹೇಳಿದಳು. ಓ ದೇವತೆಗಳಿರ, ನೀವು ಸ್ವಲ್ಪವೂ ಯೋಚನೆಯನ್ನು ಮಾಡಬೇಡಿರಿ. ಮೊದಲಿನಂತೆಯೇ ಸುಖವಾಗಿ ಇರಿ. ಈ ವೇದಾರ್ಥವನ್ನೇ ತಿಳಿಸುವ ವಾಕ್ಯಗಳಿಂದ ನೀವು ಮಾಡಿದ ಸ್ತೋತ್ರದಿಂದ ನಾನು ಸಂತೋಷಪಟ್ಟಿರುವೆನು. ಈ ಅಂಶದಲ್ಲಿ ಸಂದೇಹವಿಲ್ಲವು. ಭೂಲೋಕದಲ್ಲಿ ವಾಸ ಮಾಡುವ ಯಾವ ಮನುಷ್ಯನು
ಈ ನನ್ನ ಸ್ತೋತ್ರವನ್ನು ಭಕ್ತಿಯಿಂದ ಸದಾ ಪಠನ ಮಾಡುತ್ತಾನೆಯೋ ಅವನು ತನ್ನ ಎಲ್ಲ ಇಷ್ಟಾರ್ಥಗಳನ್ನು ಹೊಂದುತ್ತಾನೆ. ವೇದಗಳಲ್ಲಿ ಹೇಳಿರುವುದರಿಂದ ವೇದಗಳಿಗೆ ಸಮಾನವಾದ ಈ ನನ್ನ ಸ್ತೋತ್ರವನ್ನು ಯಾರು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲಗಳಲ್ಲಿ ಭಕ್ತಿಯಿಂದ ಕೇಳುತ್ತಾರೆಯೋ ಅವರು ಎಲ್ಲ ದುಃಖಗಳಿಂದಲೂ ಬಿಡಲ್ಪಟ್ಟು ಸುಖವುಳ್ಳವರಾಗುತ್ತಾರೆ. ಆ ವಿಷ್ಣುವಿನ ತಲೆಯು ಹೋಗುವುದಕ್ಕೆ ಕಾರಣವನ್ನು ಈಗ ಹೇಳುತ್ತೇನೆ, ಕೇಳಿರಿ. ಈ ಪ್ರಪಂಚದಲ್ಲಿ ಕಾರಣವಿಲ್ಲದೆ ಯಾವ ಕಾರ್ಯವೂ ಹೇಗುಂಟಾದೀತು? ಹಿಂದೆ ಒಂದು ದಿನದಲ್ಲಿ ಈ ವಿಷ್ಣುವು ತನಗೆ ಪ್ರಿಯಳಾಗಿ ಸಮೀಪದಲ್ಲಿರುವಂತಹ ಸಮುದ್ರರಾಜನ ಮಗಳಾದ ಲಕ್ಷ್ಮಿಯ ಸುಂದರವಾದ ಮುಖವನ್ನು ನೋಡಿ ನಕ್ಕನು. ಆಗ ಆ ಲಕ್ಷ್ಮಿಯು ಅದನ್ನು ತಿಳಿದಳು ಮತ್ತು ಹೀಗೆ ಯೋಚಿಸಿದಳು, ಈ ವಿಷ್ಣುವು ನನ್ನನ್ನು ನೋಡಿ ನಗುತ್ತಿದ್ದಾನೆ, ಇದು ನಿಜವು. ಹಾಗಲ್ಲದಿದ್ದರೆ ನನ್ನ ಮುಖವನ್ನು ಅಣಕಿಸುವ ಹಾಗೆ ಏಕೆ ನೋಡಿದನು? ಇದುವರೆಗೆ ಎಂದೂ ನನ್ನ ಮುಖವನ್ನು ನೋಡಿ ನಗದಿದ್ದ ವಿಷ್ಣುವು ಈಗ ನನ್ನನ್ನು ನೋಡಿ ಏತಕ್ಕೆ ನಕ್ಕನು? ಯೋಚಿಸಿ ನೋಡಿದರೆ ಏನೋ ವಿಕಾರವನ್ನು ನನ್ನ ಮುಖದಲ್ಲಿ ಕಂಡು ಯಾವುದೋ ಕಾರಣದಿಂದ ಇವನು ನಗುತ್ತಿದ್ದಾನೆ. ಯಾವ ಕಾರಣವೂ ಇಲ್ಲದೆ ನಗು ಹೇಗೆ ಉಂಟಾಗುವುದು? ಅಥವಾ ನನಗೆ ಸವತಿಯಾಗುವ ಸುಂದರಿಯಾದ ಮತ್ತೊಬ್ಬಳನ್ನು ಹೆಂಡತಿಯಾಗಿ ವರಿಸಿರಬಹುದೇ? ಅನಂತರದಲ್ಲಿ ಲಕ್ಷ್ಮಿಯು ತಮೋ ಗುಣದ ಆವೇಶದಿಂದ ಕೂಡಿದವಳಾಗಿ ಬಹಳ ಕೋಪಗೊಂಡಳು. ಅವಳು ಕೋಪ ಹೊಂದಿದ ಸಮಯದಲ್ಲಿ ತಮೋ ಗುಣವೇ ಮುಂದಾಗಿರುವಂತಹ ಮಾಯಾಶಕ್ತಿಯು ಅವಳ ಶರೀರವನ್ನು ಆವರಿಸಿತು. ದೇವತೆಗಳ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ಯಾವುದೋ ಒಂದು ಕಾಲ ಸಂಬಂಧದಿಂದ ಬಹಳ ಕ್ರೂರವಾದ ತಮೋಗುಣ ಪ್ರಧಾನವಾದ ಆದಿಶಕ್ತಿಯು ಅವಳ ಶರೀರದಲ್ಲಿ ಪ್ರವೇಶಿಸಿ ಅಧಿಕಾರ ಮಾಡತೊಡಗಿದಳು. ತಮೋಗುಣವೇ ಹೆಚ್ಚು ಪ್ರಬಲವಾಗಿರುವ ಆ ಶಕ್ತಿಯಿಂದ ಆವಿಷ್ಟವಾದ ಶರೀರವುಳ್ಳ ಲಕ್ಷ್ಮಿಯು ಬಹಳ ಕೋಪವುಳ್ಳವಳಾದಳು. ಅಲ್ಲದೆ ಆ ಕೋಪದಿಂದ ಈ ನಿನ್ನ ತಲೆಯು ಬಿದ್ದು ಹೋಗಲಿ ಎಂದು ಮೆಲ್ಲಗೆ ನುಡಿದಳು. ಹೆಂಗಸರ ಸ್ವಭಾವದಿಂದಲೂ, ಎಂದರೆ ವಿಚಾರ ಮಾಡದೆ ಕೆಲಸದಲ್ಲಿ ಮುಂದುವರಿಯುವುದು ಹೆಂಗಸರ ಸ್ವಭಾವ, ಮುಂದೆ ಕಾಲಾನುಸಾರವಾಗಿ ಆಗಬೇಕಾಗಿದ್ದುದಕ್ಕೆ ಅನುಗುಣವಾಗಿಯೂ ತನ್ನ ಸುಖವನ್ನೇ ನಾಶ ಮಾಡುವ ಇಂತಹ ಶಾಪವಾಕ್ಯವು ಹಿಂದು ಮುಂದು ವಿಚಾರಿಸದೆ ಪರವಶಳಾಗಿದ್ದ ಆ ಲಕ್ಷ್ಮಿಯಿಂದ ಹೊರಟಿತು. ಸವತಿಯರಿಂದ ಉಂಟಾಗುವ ದುಃಖವು ವೈಧವ್ಯ ದುಃಖಕ್ಕಿಂತಲೂ ಹೆಚ್ಚಾದುದೆಂದು ತಿಳಿದುದರಿಂದಲೂ ತಮೋಗುಣದ ಆವೇಶದಿಂದ ಕೂಡಿದ ಆ ಶಕ್ತಿಯ ಸಂಬಂಧದಿಂದಲೂ ಆ ಲಕ್ಷ್ಮಿಯು ಈ ರೀತಿಯಾಗಿ ಯೋಚಿಸಿ ಮನಸ್ಸಿನಿಂದ ಮೆಲ್ಲಗೆ ಹೇಳಿದಳು, ಸುಳ್ಳನ್ನು ಹೇಳುವುದು, ಶಕ್ತಿ ಯೋಗ್ಯತೆಗಳಿಗೆ ಮೀರಿದುದನ್ನು ಮಾಡಲು ತೊಡಗುವುದು, ಫಲಾಫಲಗಳನ್ನು ವಿಮರ್ಶಿಸಿ ಗೊತ್ತು ಮಾಡಿಕೊಳ್ಳದೆ ತನ್ನನ್ನು ಇತರರನ್ನು ಮೋಸಕ್ಕೆ ಗುರಿ ಮಾಡುವುದು, ತಕ್ಕಷ್ಟು ತಿಳುವಳಿಕೆ ಇಲ್ಲದಿರುವುದು, ಹಿಡಿದುದನ್ನು ಬಿಡದೆ ಹಠ ಮಾಡುವುದು, ಅವಶ್ಯಕವಾದ ವೆಚ್ಚವನ್ನು ಶಕ್ತಿ ಇದ್ದರೂ ಮಾಡದಿರುವುದು, ಯೋಚನೆ ಮಾತು ವ್ಯಾಪಾರಗಳಲ್ಲಿ ಪರಿಶುದ್ಧವಾಗಿಲ್ಲದಿರುವುದು, ಸಾಹಸವು ವಂಚನೆ ದಡ್ಡತನ ಹೆಚ್ಚಾದ ದುರಾಶೆ ಕರುಣೆ ಇಲ್ಲದಿರುವುದು, ಈ ದೋಷಗಳು ಹೆಂಗಸರಿಗೆ ಸ್ವಭಾವವಾಗಿ ಉಂಟಾಗುತ್ತವೆ. ಈ ವಿಷ್ಣುವಿನ ತಲೆಯು ಲಕ್ಷ್ಮಿಯ ಶಾಪದಿಂದ ಹಾರಿ ಹೋಗಿ ಲವಣ ಸಮುದ್ರದಲ್ಲಿ ಮುಳುಗಿರುವುದು. ಈಗ ಅವನನ್ನು ಮೊದಲಿನಂತೆ ತಲೆಯುಳ್ಳವನನ್ನಾಗಿ ಮಾಡುತ್ತೇನೆ. ಓ ದೇವಶ್ರೇಷ್ಠರೇ, ಈ ಸಂಗತಿಯಲ್ಲಿ ಇನ್ನೂ ಒಂದು ಕಾರಣವೂ ಇದೆ, ಅದನ್ನು ನಿಮಗೆ ಹೇಳುತ್ತೇನೆ. ನಿಮ್ಮ ದೊಡ್ಡದಾದ ಈ ಕೆಲಸವು ನಡೆಯುವುದರಲ್ಲಿ ಸಂದೇಹವಿಲ್ಲವು. ಲೋಕದಲ್ಲಿ ತುಂಬ ಹೆಚ್ಚಾದ ಬಾಹುಬಲವುಳ್ಳವನಾಗಿ ಪ್ರಸಿದ್ಧನಾಗಿದ್ದ ಹಯಗ್ರೀವನೆಂಬ ಒಬ್ಬ ರಾಕ್ಷಸನು ಪೂರ್ವಕಾಲದಲ್ಲಿ ಸರಸ್ವತಿ ನದಿ ತೀರದಲ್ಲಿ ಬಹಳ ಘೋರವಾದ ತಪಸ್ಸನ್ನು ಮಾಡಿದನು. ಆ ರಾಕ್ಷಸನು ಮಾಯಾಬೀಜವಾದ ಒಂದೇ ಅಕ್ಷರವುಳ್ಳ ನನ್ನನ್ನು ಧ್ಯಾನಿಸುವ ಮಂತ್ರವನ್ನು ಜಪ ಮಾಡುತ್ತಾ ಆಹಾರವನ್ನೂ ಕೂಡ ತೆಗೆದುಕೊಳ್ಳದೆ ಇಂದ್ರಿಯಗಳನ್ನು ಜಯಿಸಿ ಹತೋಟಿಯಲ್ಲಿಟ್ಟುಕೊಂಡು ಎಲ್ಲ ವಿಧವಾದ ಅಭೋಗ್ಯ ವಸ್ತುಗಳ ಅನುಭವದಿಂದ ಉಂಟಾಗುವ ಸುಖಗಳನ್ನು ಬಿಟ್ಟು ತಪಸ್ಸು ಮಾಡಿದನು. ಅಲ್ಲದೆ ಅವನು ತಮೋಗುಣದ ಪ್ರಾಬಲ್ಯದಿಂದ ಸಹಿತಳಾದ ಮಾಯಾಶಕ್ತಿ ಸ್ವರೂಪಳಾದ ಎಲ್ಲ ವಿಧವಾದ ಅಲಂಕಾರಗಳಿಂದ ಶೃಂಗರಿಸಲ್ಪಟ್ಟ ನನ್ನನ್ನು ಧ್ಯಾನ ಮಾಡುತ್ತಾ 1000 ವರ್ಷಗಳವರೆಗೆ ಉಗ್ರವಾದ ತಪಸ್ಸನ್ನು ಮಾಡಿದನು. ಆಗ ನಾನು ತಮೋಗುಣದಿಂದ ಕೂಡಿದ ಯಾವ ರೀತಿಯಾದ ಆಕಾರವನ್ನು ಆ ರಾಕ್ಷಸನು ಧ್ಯಾನ ಮಾಡುತ್ತಿದ್ದನೋ ಅಂಥ ರೂಪವನ್ನೇ ಧರಿಸಿ ಅವನ ಎದುರಿಗೆ ಗೋಚರಳಾದೆನು. ಅಲ್ಲಿ ನಾನು ಸಿಂಹವಾಹನದ ಮೇಲೆ ಇರುವವಳು, ಕರುಣೆಯಿಂದ ಕೂಡಿದವಳು ಆಗಿ ಅವನನ್ನ ಕುರಿತು, ಎಲೈ ನಿಯಮನಿಷ್ಠನಾದ ಪುಣ್ಯಶಾಲಿಯೇ, ನಿನಗೆ ಬೇಕಾದ ವರವನ್ನ ಕೇಳು, ನಾನು ಅದನ್ನು ನಿನಗೆ ಕೊಡುತ್ತೇನೆ ಎಂದು ಹೇಳಿದೆನು. ಹೀಗೆ ಹೇಳಿದ ದೇವಿಯಾದ ನನ್ನ ಮಾತನ್ನು ಕೇಳಿ ಆ ರಾಕ್ಷಸನು ಪ್ರೀತಿಯಿಂದ ಕೂಡಿದವನಾಗಿ ಜಾಗ್ರತೆಯಾಗಿ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿದನು. ಆಗ ಪ್ರೀತಿಯಿಂದ ಅರಳಿದ ಕಣ್ಣುಗಳುಳ್ಳವನಾಗಿ ಆ ರಾಕ್ಷಸನು ನನ್ನ ರೂಪವನ್ನು ನೋಡಿ ಆನಂದ ಬಾಷ್ಪದಿಂದ ತುಂಬಿರುವ ಕಣ್ಣುಗಳುಳ್ಳವನಾಗಿ ನನ್ನ ಸ್ತೋತ್ರವನ್ನು ಮಾಡಿದನು. ಓ ದೇವಿ,
ನಿನಗೆ ನಮಸ್ಕಾರವು. ನೀನು ಈ ಪ್ರಪಂಚವೆಲ್ಲವನ್ನೂ ಆವರಿಸಿರುವ ಮೂಲ ವಿದ್ಯಾರೂಪಳಾದ ಮಹಾಮಾಯೆಯು. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವವಳು, ಭಕ್ತರಿಗೆ ಅನುಗ್ರಹ ಮಾಡುವುದರಲ್ಲಿ ಕುಶಲಳು, ಇಷ್ಟಾರ್ಥವನ್ನು ಕೊಡುವವಳು ಆಗಿರುತ್ತೀಯೆ. ಮಂಗಳ ಸ್ವರೂಪಳಾಗಿಯೂ ಮೋಕ್ಷವನ್ನು ಅನುಗ್ರಹಿಸುವವಳಾಗಿಯೂ ಇರುವೆ. ಇಂತಹ ನಿನಗೆ ನಮಸ್ಕಾರವು. ಓ ದೇವಿಯೇ, ನೀನು ಪೃಥ್ವಿ ಅಂದರೆ ಘನರೂಪ ವಸ್ತುವಾದಂತಹ ಭೂಮಿ, ಜಲ ಅಂದರೆ ದ್ರವರೂಪವಾದ ನೀರು, ತೇಜಸ್ಸು ಅಂದರೆ ಶಾಖವಾಗಿಯೂ ಪ್ರಕಾಶವಾಗಿಯೂ ಇರುವಂತಹ ಬೆಳಕು, ವಾಯು ಅಂದರೆ ಚಲಿಸುವ ಗಾಳಿ ಮತ್ತು ಆಕಾಶ ಇವುಗಳೆಂಬ ಸೂಕ್ಷ್ಮ ಮತ್ತು ಸ್ಥೂಲ ಪಂಚಭೂತಗಳಿಗೂ, ಗಂಧ ರಸ ರೂಪ ಸ್ಪರ್ಶ ಶಬ್ದ ಎಂಬ 5 ಗುಣಗಳೆಂಬ ವಿಷಯಗಳಿಗೂ ಕಾರಣಳಾಗಿರುತ್ತೀಯೆ. ಮೂಗು, ನಾಲಗೆ, ಕಣ್ಣು, ಚರ್ಮ, ಕಿವಿಗಳೆಂಬ 5 ಜ್ಞಾನೇಂದ್ರಿಯಗಳು, ಉಪಸ್ಥ, ಪಾಯು, ಪಾದ, ಪಾಣಿ, ವಾಕ್ ಎಂಬ 5 ಕರ್ಮೇಂದ್ರಿಯಗಳು ಮತ್ತು ಇತರ ಎಲ್ಲ ವಸ್ತುಗಳು ಸರ್ವಶಕ್ತಳಾದ ಮತ್ತು ಎಲ್ಲ ದೇವತೆಗಳಿಗಿಂತಲೂ ದೊಡ್ಡ ಒಡೆಯಳಾದ ನಿನ್ನಿಂದಲೇ ಉತ್ಪನ್ನವಾದವುಗಳು. ದೇವಿಯು ಹೇಳ್ತಾಳೆ, ಓ ಹಯಗ್ರೀವನೇ, ನಿನ್ನ ಭಕ್ತಿಯಿಂದಲೂ ಆಶ್ಚರ್ಯಕರವಾದಂತಹ ತಪಸ್ಸಿನಿಂದಲೂ ನಾನು ಸಂತೋಷವುಳ್ಳವಳಾಗಿರುತ್ತೇನೆ. ನಿನಗೆ ಇಷ್ಟವಾಗಿರುವ ವರವು ಯಾವುದು ಹೇಳು, ಅದನ್ನು ನಿನಗೆ ಕೊಡುತ್ತೇನೆ ಅಂತ. ಓ ತಾಯಿಯೇ, ನನಗೆ ಮರಣ ಉಂಟಾಗದಿರುವಂತೆಯೂ ದೇವತೆಗಳಿಂದಲೂ ರಾಕ್ಷಸರಿಂದಲೂ ಸೋಲದೇ ಇರುವ ಹಾಗೂ ನಾಶವಿಲ್ಲದೆ ಯೋಗಿಯಾಗುವಂತೆಯೂ ಅನುಗ್ರಹ ಮಾಡು ಎಂದು ಹಯಗ್ರೀವನು ಕೇಳಿಕೊಂಡನು. ಲೋಕದಲ್ಲಿ ಹುಟ್ಟಿದವನಿಗೆ ಮರಣವು, ಮರಣ ಹೊಂದಿದವನಿಗೆ ಪುನಃ ಹುಟ್ಟುವಿಕೆಯು ಲೋಕನಿಯಮವು. ಸ್ಥಿತಿಯು ಹೀಗಿರುವಲ್ಲಿ ಇದಕ್ಕೆ ವಿರುದ್ಧವಾಗಿ ಹೇಗೆ ಆದೀತು? ಓ ರಾಕ್ಷಸ ಶ್ರೇಷ್ಠನೇ, ಲೋಕ ಮರ್ಯಾದೆಯು ಹೀಗಿರುವುದೆಂಬುದನ್ನು ನೀನು ಮರಣ ವಿಷಯದಲ್ಲಿಯೂ ವಿಚಾರ ಮಾಡಿ ಮನಗಂಡು ನಿನಗೆ ಇಷ್ಟವಾದ ಬೇರೆ ವರವನ್ನು ಕೇಳು ಎಂದು ದೇವಿಯು ಹೇಳಿದಳು. ಹಯಗ್ರೀವನು ಹೇಳ್ತಾನೆ, ಓ ಜಗತ್ತಿನ ತಾಯಿಯೇ, ಹಾಗಿದ್ದಲ್ಲಿ ನನಗೆ ಕುದುರೆಯ ಮುಖದಂತೆ ಮುಖವುಳ್ಳವನಿಂದಲೇ ಮರಣ ಉಂಟಾಗಬೇಕು. ಬೇರೆ ಯಾರಿಂದಲೂ ನನಗೆ ಸಾವುಂಟಾಗದಿರಬೇಕು. ಹೀಗೆಂಬುದೇ ನನ್ನ ಮನಸ್ಸಿನ ಬಯಕೆಯು. ಅದನ್ನು ನೀನು ನೆರವೇರಿಸು ಎಂದು ಕೇಳಿಕೊಂಡನು. ಆಗ ದೇವಿಯು ಹೇಳ್ತಾಳೆ, ಎಲೈ ಪುಣ್ಯಶಾಲಿಯೇ, ನಿನಗೆ ಕುದುರೆಯ ಮುಖದಂತೆ ಮುಖವುಳ್ಳವನಿಂದಲೇ ನಿಶ್ಚಯವಾಗಿಯೂ ಮರಣ ಉಂಟಾಗುತ್ತದೆ. ಬೇರೆ ಯಾರಿಂದಲೂ ನಿನಗೆ ಸಾವು ಉಂಟಾಗುವುದಿಲ್ಲವು. ಆದುದರಿಂದ ಮನೆಗೆ ಹೋಗಿ ಸುಖವಾಗಿ ರಾಜ್ಯಭಾರ ಮಾಡುತ್ತಿರು. ಈ ರೀತಿಯಾಗಿ ಹಯಗ್ರೀವನಿಗೆ ವರವನ್ನು ಕೊಟ್ಟು ಆ ದೇವಿಯು ಕಣ್ಮರೆಯಾದಳು. ಆ ಹಯಗ್ರೀವನು ಕೂಡ ಬಹಳ ಸಂತೋಷವನ್ನು ಹೊಂದಿ ತನ್ನ ಮನೆಗೆ ಹೋದನು. ಹೀಗೆ ವರವನ್ನು ಹೊಂದಿದಂತಹ ದುಷ್ಟನಾದ, ಕಾಮ್ಯವೂ ತಾಮಸವೂ ಆದ ಉಪಾಸನೆಯಿಂದ ಸಿದ್ಧಿಯನ್ನು ಪಡೆದಂತಹ ಆ ರಾಕ್ಷಸ ಸ್ವಾಭಾವಿಕವಾಗಿ ತನ್ನ ಕೆಟ್ಟತನದಿಂದ ವೇದಗಳನ್ನು ಋಷಿಗಳನ್ನು ಹಿಂಸಿಸುವುದಕ್ಕೆ ಪ್ರಾರಂಭಿಸಿದನು. ಈ 3 ಲೋಕಗಳಲ್ಲಿಯೂ ಅವನನ್ನು ಸಂಹಾರ ಮಾಡಬಲ್ಲವರು ಯಾರೂ ಇಲ್ಲವು. ಆದುದರಿಂದ ಸುಂದರವಾದ ಒಂದು ಕುದುರೆಯ ತಲೆಯನ್ನು ತೆಗೆದು ತಂದು ತ್ವಷ್ಟ ಬ್ರಹ್ಮನು ತಲೆಯಿಲ್ಲದ ಈ ವಿಷ್ಣುವಿನ ಶರೀರದಲ್ಲಿ ಸೇರಿಸುವನು. ಅನಂತರದಲ್ಲಿ ಹಯಗ್ರೀವ ಸ್ವರೂಪನಾದ ಭಗವಂತನು ಎಂದರೆ ಮಹಾಮಹಿಮನಾದಂತಹ ವಿಷ್ಣುವು ಪಾಪಿಯೂ ಕ್ರೂರಿಯೂ ಆದಂತಹ ಆ ರಾಕ್ಷಸನ ದೇವತೆಗಳಿಗೆ ಹಿತವನ್ನು ಮಾಡುವುದಕ್ಕಾಗಿ ಸಂಹಾರ ಮಾಡುವನು. ಸೂತನು ಹೇಳ್ತಾನೆ, ಈಗ ಈ ರೀತಿಯಾಗಿ ಆ ಶರ್ವಾಣಿಯು ದೇವತೆಗಳಿಗೆ ಹೇಳಿ ಸುಮ್ಮನಾದಳು. ಆಗ ದೇವತೆಗಳು ಸಂತೋಷವುಳ್ಳವರಾಗಿ ದೇವಶಿಲ್ಪಿಯಾದ ತ್ವಷ್ಟ ಬ್ರಹ್ಮನಿಗೆ ಹೀಗೆ ಹೇಳಿದರು. ದೇವತೆಗಳು ಹೇಳ್ತಾರೆ, ಓ ತ್ವಷ್ಟ ಬ್ರಹ್ಮನೇ, ನೀನು ದೇವತೆಗಳ ಕೆಲಸಕ್ಕಾಗಿ ವಿಷ್ಣುವಿನ ಶರೀರಕ್ಕೆ ಕುದುರೆಯ ತಲೆಯನ್ನು ತಂದು ಸೇರಿಸು. ಅನಂತರದಲ್ಲಿ ಕುದುರೆಯ ಕತ್ತಿನಂತಿರುವ ಕತ್ತನ್ನು ಪಡೆದಿರುವ ವಿಷ್ಣುವು ರಾಕ್ಷಸರಲ್ಲೆಲ್ಲ ಗಟ್ಟಿಗನಾದ ಹಯಗ್ರೀವನನ್ನು ಸಂಹಾರ ಮಾಡುವನು. ಹೀಗೆ ಹೇಳಿದ ದೇವತೆಗಳ ಮಾತನ್ನು ಕೇಳಿ ತ್ವಷ್ಟೃವು ಬಹು ಜಾಗ್ರತೆಯಾಗಿ ಕತ್ತಿಯಿಂದ ಒಂದು ಕುದುರೆಯ ತಲೆಯನ್ನು ದೇವತೆಗಳ ಎದುರಿಗೆ ಕತ್ತರಿಸಿದನು. ಅನಂತರದಲ್ಲಿ ತ್ವಷ್ಟ ಬ್ರಹ್ಮನು ಆ ತಲೆಯನ್ನು ತಂದು ವಿಷ್ಣುವಿನ ಶರೀರದಲ್ಲಿ ಸೇರಿಸಿದನು. ಆಗ ವಿಷ್ಣುವು ಮಹಾಮಾಯಾ ಸ್ವರೂಪಳಾದ ದೇವಿಯ ಅನುಗ್ರಹದಿಂದ ಹಯಗ್ರೀವನಾಗಿ ಅವತರಿಸಿದ ವಿಷ್ಣುವು ಎಂದು ಪ್ರಸಿದ್ಧನಾದನು. ಕೆಲವು ಕಾಲದ ಮೇಲೆ ಪರಾಕ್ರಮಶಾಲಿಯಾದ ಆ ವಿಷ್ಣುವು ಮದದಿಂದ ಕೊಬ್ಬಿದ ದೇವತೆಗಳಿಗೆ ಶತ್ರುವಾದ ಆ ರಾಕ್ಷಸನನ್ನು ಯುದ್ಧದಲ್ಲಿ ಜಾಗ್ರತೆಯಾಗಿ ಶಕ್ತಿಯ ಮಹಿಮೆಯಿಂದ ಸಂಹಾರ ಮಾಡಿದನು. ಮಂಗಳಕರವಾದ ಈ ಕಥೆಯನ್ನು ಈ ಭೂಲೋಕದಲ್ಲಿ ಯಾರು ಕೇಳುತ್ತಾರೆಯೋ ಅವರು ಎಲ್ಲ ವಿಧವಾದ ದುಃಖಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ. ಈ ವಿಷಯದಲ್ಲಿ ಸಂದೇಹವಿಲ್ಲವು. ಈ ಮಹಾಮಾಯಾ ಚರಿತ್ರೆಯು ಪುಣ್ಯವನ್ನು ಉಂಟು ಮಾಡುವುದು, ಪಾಪವನ್ನು ನಾಶ ಮಾಡುವುದೂ ಆಗಿರುತ್ತದೆ. ಹೇಳುವವರಿಗೂ ಕೇಳುವವರಿಗೂ ಎಲ್ಲ ವಿಧವಾದ ಸಂಪತ್ತನ್ನು ಉಂಟು ಮಾಡುವುದು. ಶ್ರೀ ಹಯಗ್ರೀವನ ಕಥೆಯನ್ನೇ ತಿಳಿಸುವ ಅನೇಕ ಮಂತ್ರಗಳು ವೇದಗಳಲ್ಲಿವೆ.
ಹಯಗ್ರೀವೋಪನಿಷತ್ ಎಂಬ ಒಂದು ಉಪನಿಷತ್ತಿನಲ್ಲೂ ಈ ಅಂಶವನ್ನು ಸೂಚಿಸಿದೆ. ಹೀಗೆ ವೈದಿಕ ಸಾಹಿತ್ಯದಲ್ಲಿ ಸೂಚಿತವಾಗಿರುವಂತಹ ಕಥೆಯನ್ನು ಈ ಮಹಾಪುರಾಣದಲ್ಲೂ ವಿಸ್ತಾರವಾಗಿ ಹೆಚ್ಚು ವಿವರಗಳೊಡನೆ ವರ್ಣಿಸಿದೆ. ಹಯಗ್ರೀವನ ಕಥೆಯನ್ನು ಅನೇಕ ಪುರಾಣಗಳಲ್ಲೂ ಇತಿಹಾಸಗಳಲ್ಲೂ ಓದಬಹುದಾಗಿದೆ. ಇಲ್ಲಿಗೆ ಶ್ರೀದೇವಿ ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂದದಲ್ಲಿ ಹಯಗ್ರೀವ ಅವತಾರ ಕಥಾ ನಿರೂಪಣೆಯುಳ್ಳಂತಹ 5ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.